ಹೊಳಲ್ಕೆರೆ ಪಟ್ಟಣದ ಪ್ರತಿಷ್ಠಿತ ವಾಗ್ದೇವಿ ವಿದ್ಯಾಸಂಸ್ಥೆ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹೊಳಲ್ಕೆರೆ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ವಾಗ್ದೇವಿ ಬಾಲ ದಸರಾ 2025 ಕಾರ್ಯಕ್ರಮವು ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಸ್ಥಾನದಿಂದ ವಾಗ್ದೇವಿ ಶಾಲೆಯವರೆಗೆ ವಿವಿಧ ಕಲಾ ತಂಡಗಳು, ನೃತ್ಯ ಪ್ರಕಾರಗಳು, ಚೆಂಡೆ, ಕೋಲಾಟ, ಕಂಸಾಳೆ, ಡೊಳ್ಳು, ಬಂಜಾರ ನೃತ್ಯ ಇನ್ನೂ ಹಲವಾರು ವಿಶೇಷತೆಗಳೊಂದಿಗೆ ಬೃಹತ್ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗದಲ್ಲಿ ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹೊಳಲ್ಕೆರೆ ಪುರಸಭೆಯ ಅಧ್ಯಕ್ಷರಾದ ವಿಜಯ್ ಸಿಂಹ ಕಾಟ್ರೋತ್ ರವರು ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ವಿವಿಧ ಗೊಂಬೆಗಳು, ಕೀಲು ಕುದುರೆ ವೇಷ ಧರಿಸಿದ್ದ ವೇಷಧಾರಿಗಳು ಮೆರವಣಿಗೆಯುದ್ದಕ್ಕೂ ಮಕ್ಕಳು, ಪೋಷಕರು ಮತ್ತು ಸಾರ್ವಜನಿಕರನ್ನ ರಂಜಿಸಿದವು. ಚೆಂಡೆ, ಕೋಲಾಟ, ಕಂಸಾಳೆ, ಬಂಜಾರ ನೃತ್ಯ ಎಲ್ಲರ ಗಮನ ಸೆಳೆದವು. ಕರ್ನಾಟಕದ ನಾಡಗೀತೆಯನ್ನು ಕುವೆಂಪುರವರು ರಚಿಸಿ 100 ವರ್ಷ ಪೂರ್ಣಗೊಂಡ ಸಂಭ್ರಮದ ಸಾಂಕೇತಿಕವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಪುರಸಭೆ ಸದಸ್ಯರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಕೆಂಪು ಹಳದಿ ಶಾಲು ಧರಿಸಿ ನಾಡಗೀತೆಯನ್ನು ಹೊಳಲ್ಕೆರೆ ಮುಖ್ಯ ವೃತ್ತದಲ್ಲಿ ಹಾಡುವ ಮೂಲಕ ಆಚರಿಸಿದ್ದು ಅತ್ಯಂತ ವಿಶೇಷವಾಗಿತ್ತು. ಆಪರೇಷನ್ ಸಿಂಧೂರ್, ನವದುರ್ಗೆಯರು, ರಾವಣ ಸಂಹಾರ, ಅಭಿನಂದನೋತ್ಸವ, ಅಂಬಿನೋತ್ಸವ, ಸ್ತಂಭ ಚಿತ್ರಗಳು ಎಲ್ಲರ ಗಮನವನ್ನ ಸೆಳೆದವು. ಮೆರವಣಿಗೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವಿಜಯಕುಮಾರ್, ತಾಲೂಕು ಉಪನಿರೀಕ್ಷಕರಾದ ಸಚಿನ್ ಪಾಟೀಲ್, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ಶಿವಮೂರ್ತಿ ಹಾಗೂ ಸದಸ್ಯರು, ಪುರಸಭೆಯ ಸದಸ್ಯರುಗಳಾದ ರುದ್ರಪ್ಪ, ಬಿಎಸ್ ಮಲ್ಲಿಕಾರ್ಜುನ್, ಪಿಆರ್ ರಮೇಶ್, ಕೆಸಿ ಸೈಯದ್, ಸಜೀಲ್, ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಬಸವರಾಜ್ ಜಿಎಚ್, ವಾಗ್ದೇವಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿದ್ದಲಿಂಗಸ್ವಾಮಿ ಪಿ, ಆಡಳಿತ ಅಧಿಕಾರಿಗಳಾದ ಶಿವರಾಮ್ ಬಿ, ಸಂಸ್ಥೆಯ ಎಲ್ಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಕೆ ನಾಗರಾಜ್.